ಶಿಕಾರಿಪುರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾರ್. ಸಂಸದ ರಾಘವೇಂದ್ರ ಕೈ ಮುಖಂಡ ನಾಗರಾಜ್ ಗೌಡ ನಡುವೆ ವಾಕ್ಸಮರ. ವಂದನಾರ್ಪಣೆ ವಿಚಾರಕ್ಕೆ ಶುರುವಾಯ್ತಾ ಗೊಂದಲ. ನಮಸ್ಕಾರ ವೀಕ್ಷಕರೇ, ಶಿಕಾರಿಪುರ BS ಯಡಿಯೂರಪ್ಪನವರ ಕರ್ಮಭೂಮಿ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರವನ್ನ ಯಡಿಯೂರಪ್ಪ ತಮ್ಮ ನೇತೃತ್ವದಲ್ಲಿ ಅಧಿಕಾರಕ್ಕೆ ತಂದ್ರು ಅಂದ್ರೆ ಅದಕ್ಕೆ ಕಾರಣ ಶಿಕಾರಿಪುರದಿಂದ ಆರಂಭವಾದಂಥ ಅವರ ಪಕ್ಷ ಸಂಘಟನೆ. ಸುಮಾರು 50 ವರ್ಷಗಳ ಸುದೀರ್ಘ ರಾಜಕೀಯ. ಯಡಿಯೂರಪ್ಪ ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿರ್ಬೋದು, ಆದರೆ ಕರ್ನಾಟಕ ಬಿಜೆಪಿಯಲ್ಲಿ ಇವತ್ತಿಗೂ ಅವರ ಮಾತು ನಡೆಯುತ್ತೆ. ಮತ್ತೊಂದು ಕಡೆ ಅವರ ದ್ವಿತೀಯ ಪುತ್ರ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದರೆ ಬಿಜೆಪಿಗೆ, ಹಿರಿಯ ಪುತ್ರ BY ರಾಘವೇಂದ್ರ ಸಂಸದ. ಸತತವಾಗಿ ಗೆಲ್ತಾನೆ ಬಂದಿದ್ದಾರೆ ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಕಳೆದ ಬಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಾಡಿದ ಮಿಸ್ಟೇಕ್ಗಳಲ್ಲಿ ಶಿಕಾರಿಪುರದಲ್ಲಿ ನಾಗರಾಜ್ ಗೌಡ್ರಿಗೆ ಟಿಕೆಟ್ ಕೊಡದೇ ಇರೋದು ಕೂಡ ಅತಿ ದೊಡ್ಡ ತಪ್ಪು. ಅದು ಕಾಂಗ್ರೆಸ್ಗೂ ಅರಿವಾಗಿದೆ. ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ದಂಥ ನಾಗರಾಜ್ ಗೌಡ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ದಿದ್ರೆ ಒಂಚೂರು ವಿಜೇಂದ್ರನ್ನ ಮನೇಲಿ ಕೂರಿಸ್ಬಿಡೋರು. ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿರುವಂಥ ವಿಜೇಂದ್ರ ಅವರ ಕನಸಾಗೆ ಉಳಿದು ಬಿಡ್ತಿತ್ತು ನಾಗರಾಜ್ ಗೌಡ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಿದ್ರೆ. ಆ ನಂತರದಲ್ಲಿ ಮತ್ತೆ ನಾಗರಾಜ್ ಗೌಡರು ಚುನಾವಣೆಯಲ್ಲಿ ಸೋತರು ಕೂಡ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಮನವೊಲಿಸಿದ್ರು. ಈಗ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಶಿಕಾರಿಪುರ ಕಾಂಗ್ರೆಸ್ನ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ನಾಗರಾಜ್ ಗೌಡ ವರ್ಸಸ್ ವಿಜಯೇಂದ್ರ ವಿಧಾನಸಭಾ ಚುನಾವಣೆಯ ವಾರ್. ಆದರೆ ಈಗ ನಡೆದಿರೋದು ನಾಗರಾಜ್ ಗೌಡ ವರ್ಸಸ್ BY ರಾಘವೇಂದ್ರ. BCM ಹಾಸ್ಟೆಲ್ ಅನ್ಕೋತೀನಿ ಉದ್ಘಾಟನೆ ವಿಚಾರ. ಅಲ್ಲಿ ವಂದನಾರ್ಪಣೆ ಸಂದರ್ಭದಲ್ಲಿ ಬಂದಿದ್ದಂಥ ಅತಿಥಿಗಳಿಗೆ ಪ್ರೋಟೋಕಾಲ್ ಪ್ರಕಾರ ಸರಿಯಾಗಿ ವಂದನಾರ್ಪಣೆ ಸಲ್ಲಿಸಿಲ್ಲ. ಕೇವಲ ಸಂಸದರ ಹೆಸರನ್ನು ಹೇಳಿ ಅವರಿಗೆ ವಂದನಾರ್ಪಣೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮುಗಿಸಿದ್ರು ಅಂತ ಒಂದಷ್ಟು ಜನ ಹೇಳ್ತಾರೆ. ಇದೇ ವಿಚಾರವಾಗಿ BJP ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಕ್ಸಮರ ಶುರುವಾಯಿತು. ನೇರವಾಗಿ ಇದು ನಾಗರಾಜ್ ಗೌಡ ವರ್ಸಸ್ ಸಂಸದ ರಾಘವೇಂದ್ರ ನಡುವಿನ ವಾಕ್ಸಮರಕ್ಕೆ ಕಾರಣವಾಯಿತು. ನವೆಂಬರ್ 25ನೇ ತಾರೀಕು ಈ ಘಟನೆ ನಡೆದಿರೋದು. ಆದರೆ ಹೆಚ್ಚು ಕಡಿಮೆ 10 ದಿನದ ಬಳಿಕ ಈ ವಿಡಿಯೋ ಯಾಕೆ ವೈರಲ್ ಆಯಿತು ಏನು ಗೊತ್ತಿಲ್ಲ. ಈ ವಿಚಾರವಾಗಿ ಸಂಸದರು ಚಳಿಗಾಲದ ಅಧಿವೇಶನದಲ್ಲಿದ್ದಾರೆ ಅನಿಸುತ್ತೆ. ನಾಗರಾಜ್ ಗೌಡ್ರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶಿಕಾರಿಪುರದ ನಾಗರಾಜ್ ಗೌಡ್ರನ್ನ ಮಾತಾಡಿಸೋ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ. ಸುದೀರ್ಘವಾಗಿ ಹೇಳಿದ್ರು. ನಿಜಕ್ಕೂ ಆ ಸಂದರ್ಭದಲ್ಲಿ ಆಗಿದ್ದೇನು, ವಾಕ್ ಸಮರಕ್ಕೆ ಕಾರಣ ಏನು, ನಾಗರಾಜ್ ಗೌಡ್ರು ಏನು ಮಾತಾಡಿದ್ದಾರೆ ನೀವೇ ಕೇಳ್ಕೊ ಬನ್ನಿ. ನಮಸ್ಕಾರ ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರದ ಬಳಿಕ ವೈರಲ್ ಆಗಿರುವಂತ ವಿಡಿಯೋ ಶಿಕಾರಿಪುರದ ಕಾಂಗ್ರೆಸ್ನ ಮುಖಂಡ ನಾಗರಾಜ್ ಗೌಡ್ರು ವರ್ಸಸ್ ಸಂಸದ ರಾಘವೇಂದ್ರ ನಡುವಿನ ಮಾತಿನ ಚಕಮಕಿ. ನಿಜವಾಗ್ಲೂ ನಡೆದಿದ್ ಏನು ಅನ್ನೋದನ್ನ ಹೇಳೋದಕ್ಕೆ ಸ್ವತಃ ನಾಗರಾಜ್ ಗೌಡ್ರೆ ನಮ್ ಜೊತೆ ಇದ್ದಾರೆ. ಕನೆಕ್ಟ್ ಕರ್ನಾಟಕ ಜೊತೆ ಮಾತಾಡ್ತಾ ಇದ್ದಾರೆ. ನಾಗರಾಜ್ ಗೌಡ್ರೆ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಏನು ಒಂದು 20ನೇ ತಾರೀಕು ನಡೆದಿರೋ ಮಾತಿನ ಚಕಮಕಿ ಅಂತ ಹೇಳ್ತಿದ್ದಾರೆ. ಯಾಕೆ ಇದು ತಡವಾಗಿ ವೈರಲ್ ಆಯ್ತು? ಇದ್ರ ಹಿಂದಿನ ಉದ್ದೇಶ ಏನು, ಏನಾಯ್ತು ಆ ಸ್ಥಳದಲ್ಲಿ? ಸರ್, ಈಗ ನವೆಂಬರ್ 25ನೇ ತಾರೀಕು ಸಂಜೆ 4 ಗಂಟೆಗೆ ಒಂದು ಹಿಂದುಳಿದ ವರ್ಗದ ಹಾಸ್ಟೆಲ್ ಉದ್ಘಾಟನೆ ಒಂದು ಕಾರ್ಯಕ್ರಮಕ್ಕೆ ಓಕೆ ಜಿಲ್ಲೆಯ ಸಂಸದರಾದಂತ ರಾಘವೇಂದ್ರ ಅವರು ಬಂದಿದ್ರು. ಓಕೆ. ಅದು ಆಕ್ಚುಲಿ ಯಾವುದೇ ಒಂದು ಕಾರ್ಯಕ್ರಮ ಉದ್ಘಾಟನೆ ಮತ್ತೊಂದು ಆಗ್ಬೇಕಾದ್ರೆ ಜಿಲ್ಲೆ ತಾಲೂಕಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಆಗ್ಬೇಕಾಗಿರೋಂಥ ಕಾರ್ಯಕ್ರಮ. ಓಕೆ. ಆದ್ರೂ ಅವತ್ತು ಶಾಸಕರು ಬರ್ಲಿಲ್ಲ ಅಂತ ಅವರ ಪರವಾಗಿ ಸಂಸದರು ಬಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ವಿಜಯೇಂದ್ರ ಪರವಾಗಿ ರಾಘವೇಂದ್ರ ಅವ್ರು ಬಂದ್ರು. ಹೌದು. ಓಕೆ. ಆ ಸಂದರ್ಭದಲ್ಲಿ ಉದ್ಘಾಟನೆ ಕೇಕ್ ಕಟ್ ಮಾಡೋದ್ರ ಮುಖಾಂತರ ರಾಘವೇಂದ್ರ ಅವರು ಉದ್ಘಾಟನೆ ಮಾಡಿದ್ರು. ಜೊತೆಗೆ ನಾವು ಸಹಿತನು ತಾಲೂಕಿನ ಗ್ಯಾರಂಟಿ ಸಮಿತಿಯ
ತಾಲೂಕು ಅಧ್ಯಕ್ಷನಾಗಿ ನಾನು ಸರ್ಕಾರದ ರೆಪ್ರೆಸೆಂಟೇಟಿವ್ ಆಗಿ ನಾನು ಭಾಗವಹಿಸಿದ್ದೆ ಹೌದು. ಪ್ರೋಟೋಕಾಲ್ ಪ್ರಕಾರ. ಓಕೆ. ಆ ಸಂದರ್ಭದಲ್ಲಿ ಭಾಷಣ ಇಬ್ರು ಸಹಿತನು ಮೊದಲನೇದಾಗಿ ನಾನು ಮಾತಾಡಿದೆ, ನಮ್ಮ ಸರ್ಕಾರ ಇವತ್ತು ಏನೇನು ಅನುಕೂಲ ಮಾಡಿಕೊಟ್ಟಿದೆ ಏನು ಅಂತ ನಾನು ಹೇಳಿದೆ. ಅವ್ರ ಸರ್ಕಾರ ಏನು ಅನುಕೂಲ ಮಾಡಿದೆ, ಅವ್ರೇನು ಕೆಲಸ ಮಾಡಿದ್ರೆ ಅದನ್ನ ಹೇಳಿದ್ರು. ಓಕೆ. ಕೊನೆಯದಾಗಿ ಇಬ್ರದ್ದು ಭಾಷಣ ಅವೆಲ್ಲ ಮುಗಿದ್ಮೇಲೆ ನಮ್ಮ ಹಾಸ್ಟೆಲ್ ವಾರ್ಡನ್ ರಾಮಪ್ಪ ಅನ್ನೋರು ವಂದನಾರ್ಪಣೆ ಮಾಡ್ಬೇಕಾಯ್ತು. ಓಕೆ. ವಂದನಾರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ರಾಘವೇಂದ್ರ ಅವರಿಗೆ ವಂದನಾರ್ಪಣೆ ಹೆಸರು ಹೇಳಿ ವಂದನಾರ್ಪಣೆ ಮಾಡಿದ್ರು. ಓಕೆ. ಇನ್ನು ನಾನು ಒಬ್ಬ ಸರ್ಕಾರದ ರೆಪ್ರೆಸೆಂಟೇಟಿವ್ ಆಗಿ ಕುತ್ಕೊಂಡಾಗ ನಮ್ಮ ಹೆಸರು ಹೇಳೋ ಸಂದರ್ಭದಲ್ಲಿ ರಾಘವೇಂದ್ರ ಅವರ PA ಗುರುಮೂರ್ತಿ ಅವರು ಒಂದೇ ಸಾಲಿನಲ್ಲಿ ಮುಗಿಸ್ಬಿಡಪ್ಪ, ಒಂದೇ ಸಾಲಿನಲ್ಲಿ ವಂದನಾರ್ಪಣೆ ಹೇಳ್ಬಿಡಪ್ಪ ಅಂತ ಹೇಳಿ ಒಂದನೇ ಸಾಲಿನಲ್ಲಿ ವಂದನಾರ್ಪಣೆ ಹೇಳ್ತಿದ್ರು. ಓಕೆ. ಆ ಸಂದರ್ಭದಲ್ಲಿ ನಾನು ಏನ್ ಮಾಡಿದೆ, ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ನಾನು ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ, ನಾನು ಸರ್ಕಾರದ ರೆಪ್ರೆಸೆಂಟೇಟಿವ್ ಆಗಿ ನಾನು ಬಂದು ಇದ್ ಮಾಡೇನಿ, ನೀವು ಯಾರೋ ಒಬ್ರು ಹೇಳಿದ್ರು ಅಂತಂದು ಅವ್ರ ಮಾತಿಗೆ ಇದ್ ಮಾಡಿ ಒಂದೇ ಸಾಲಿನಲ್ಲಿ ವಂದನಾರ್ಪಣೆ ಇದ್ ಮಾಡ್ರಿ ಅಂತ ಹೇಳ್ತಾ ಇದಿರಲ್ಲ. ಒಂದ್ ಕೆಲಸ ಮಾಡ್ರಿ, ನೀವು ಸರ್ಕಾರಿ ಅಧಿಕಾರಿಗಳಾಗಿ ನೀವು ಯಾರ್ದೋ ಒಬ್ರದ್ದು ಮಾತು ಕೇಳೋದಾದ್ರೆ ಒಂದ್ ಕೆಲಸ ಮಾಡಿ, ಸರ್ಕಾರದ ಕಾರ್ಯಕ್ರಮ ಯಾವ ತರ ಮಾಡ್ಬೇಕು ಅನ್ನೋದು ನಿಮ್ಗೆ ಇದಿಲ್ಲ, ಅದಕ್ಕೋಸ್ಕರ ನೀವು ಕೆಲಸ ಬಿಟ್ಟು ಅವ್ರ ಮನೇನೆ ಕೆಲಸ ಮಾಡ್ರಿ, ಅವ್ರು ಏನ್ ಹೇಳ್ತಾರ ಆ ತರ ಕೆಲಸ ಮಾಡ್ರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ರಾಘವೇಂದ್ರ ಅವರು MP ಆದಂತ ರಾಘವೇಂದ್ರ ಅವರು ಬಂದು ಅಧಿಕಾರಿಗಳಿಗೆ ಯಾವೊಂದೇನು ಹಚ್ಚಿಯ ನಾ ಇದೀನಿ, ನೀವೇನು ಅದ್ರ ಬಗ್ಗೆ ಇದ್ ಮಾಡ್ಬೇಡ್ರಿ, ಯಾರಿಗೂ ಏನ್ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ, ನಾನು ಇದೀನಿ ಅಂತಂದು ನನ್ನ ಎದುರಿಗೆ ಅಧಿಕಾರಿಗಳಿಗೆ ಯಾವನಿಗೆ ಏನು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಏಕವಚನ ಬಳಸಿದ್ರು, ಏಕವಚನದಲ್ಲೇ ಹೇಳಿದ್ರು. ಓಕೆ. ಆ ಸಂದರ್ಭದಲ್ಲಿ ನಾನೇನ್ ಮಾಡಿದೆ, ನಾನು ನಿಮಗೆ ಹೇಳ್ತಿರ್ಲ, ನಾನು ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ನೀವ್ ಯಾಕೆ ನಡಕ್ ಬಂದು ಇದ್ ಮಾಡ್ತಾ ಇದ್ರಿ ಅಂತ ನಾ ಕೇಳದಂತ ಸಂದರ್ಭದಲ್ಲಿ ಓಕೆ, ಏನಲ್ಲೇ ನನ್ನ ಮನೆ ವಿಚಾರ ಏನಲ್ಲಿ ಮಾತಾಡೋದು, ನಿನ್ ಮನೆ ವಿಚಾರ ಏನಲ್ಲಿ ಮಾತಾಡೋದು ಅಂತ ಏಕವಚನದಲ್ಲಿ ಇದ್ ಮಾಡಿದ್ರು, ಇದೇ ಪದ ಬಳಸಿದ್ರು. ಹೌದೌದೌದು. ಓಕೆ. ಅವ್ರು ಯಾವಾಗ ಏಕವಚನದಲ್ಲಿ ಮಾತಾಡಿದ್ರು ಅಲ್ಲಿಗೆ ನಾವು ಸರ್ಕಾರದ ಕಾರ್ಯಕ್ರಮದಲ್ಲಿ ನೀವು ಬಂದೇನು ಮಧ್ಯ ಪ್ರವೇಶ ಮಾಡಿ ನಿಮ್ಮ ಮನೆ ಸ್ವಂತ ಕಾರ್ಯಕ್ರಮ ಏನು ಪಕ್ಷದ ಕಾರ್ಯಕ್ರಮ ಮಾಡ್ದಂಗೆ ಮಾಡ್ತೀರ ಅಂತ ನಾವು ಸಹಿತ ಮಾತಾಡಿದ್ವಿ. ಓಕೆ. ಅದೇ ಮಾತು ಬೆಳೆದು ಅದು ಏಕವಚನದಲ್ಲಿ ಸ್ವಲ್ಪ ಕೈ ಹಚ್ಚಿ ಗಲಾಟೆ ಮಾಡೋ ಇದ್ರಲ್ಲಿ ಬಂದ್ರವರು. ಹಾಗಾಗಿ ಇದು ಸ್ವಲ್ಪ ಅವತ್ತಿನ ಒಂದು ಘಟನೆ ನಡೀತು. ನಾಗರಾಜ್ ಗೌಡ್ರೆ, ಕೇವಲ ವಂದನಾರ್ಪಣೆ ವಿಚಾರ ಒಂದೇನಾ ಅಥವಾ ಆರಂಭದಿಂದಲೂ ಕಾರ್ಯಕ್ರಮದಲ್ಲಿ ಯಾವ್ದಾದ್ರು ಸಣ್ಣ ಪುಟ್ಟ ಗೊಂದಲಗಳಾಗ್ತಿತ್ತ? ಅಂದ್ರೆ ತಡವಾಗಿ ಬಂದಿದ್ದು, ತಡವಾಗಿ ಶುರುವಾಗಿದ್ದು? ಇಲ್ಲ 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 ಇಲ್ಲ, ನಾವು ಯಾವುದೇ ವಿಚಾರ 3 ಗಂಟೆಗೆ ಕಾರ್ಯಕ್ರಮ, 3 ಗಂಟೆಗೆ ನನಗೆ ಅಧಿಕಾರಿಗಳು 3 ಗಂಟೆಗೆ ಉದ್ಘಾಟನೆ ಮಾಡ ಅಂತಂದು ಹೇಳಿದ್ರು. ಬೆಳಗ್ಗೆ ಕಾರ್ಯಕ್ರಮ, ಆಕ್ಚುಲಿ ಅದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆಗೆ ಇನ್ವಿಟೇಷನ್ ಮಾಡ್ತಿದ್ರು. ಓಕೆ. ಬೆಳಗ್ಗೆ ಇಲ್ಲ ಅವರು MLA ಅವ್ರು ಏನೋ ಬರ್ತಿಲ್ಲ, ಮಧ್ಯಾಹ್ನ ಮಾಡ ಅಂತಂದು ಅಧಿಕಾರಿಗಳು ರಿಕ್ವೆಸ್ಟ್ ಮಾಡಿದಾಗ ಆಯ್ತು ತಗೊಳ್ಳಿ ಅಂತ ಮಧ್ಯಾಹ್ನಕ್ಕೆ ನಾವು ಬಂದ್ವಿ. ಓಕೆ. 3 ಗಂಟೆಗೆ ನಾವು ಬಂದು ಅಲ್ಲಿ ಕಾರ್ಯಕ್ರಮಕ್ಕೆ ಕಾದ್ವಿ. ಇವ್ರು 4 ಗಂಟೆಗೆ ಬಂದ್ರು. ಓಕೆ. 4 ಗಂಟೆಗೆ ಬಂದ್ರೆ ಆಹ್ವಾನ ಇತ್ತಾ? ಸಂಸದರಿಗೆ ಆಹ್ವಾನ ಇತ್ತಾ? ಇನ್ವಿಟೇಷನ್ ಅಲ್ಲಿ ಹೆಸರೆಲ್ಲ ಇತ್ತಾ ಇಲ್ಲ ಬರೀ ಶಾಸಕರ ಪ್ರೋಟೋಕಾಲ್ ಪ್ರಕಾರ ಇತ್ತು ಅವರಿಗೆ. ಓಕೆ ಓಕೆ. ಆಸ್ ಎ MP ಇತ್ತು. ಆದ್ರೆ ಉದ್ಘಾಟನೆ ಏನಿದ್ರು ಶಿಕಾರ್ಪುರ ಏನ್ ತಾಲೂಕಿನ ಶಾಸಕರು ಏನಿದ್ದಾರೆ ಅವ್ರ ಅಧ್ಯಕ್ಷತೆಯಲ್ಲಿ ಅವ್ರ ಉದ್ಘಾಟನೆ ಇರುತ್ತೆ ಹೊರತು ಇವ್ರದಿರಲ್ಲ. ಇವ್ರು ಗೆಸ್ಟ್ ಆಗಿ ಬಂದಿರ್ತಾರೆ. ಆದ್ರೂ ಅವ್ರು ಲೇಟ್ ಆಗಿ ಬಂದ್ರು ಸಹಿತ ನಾವು ಅವರಿಗೋಸ್ಕರ 4 ಗಂಟೆ ಮಟ್ಟ ಕಾದು ಕಾರ್ಯಕ್ರಮಕ್ಕೆ ನಾವು ಸಹಕಾರ ಕೊಟ್ವಿ. ಅವರು ಪ್ರೋಟೋಕಾಲ್ ವೇದಿಕೆ ಮೇಲೆ ಪ್ರೋಟೋಕಾಲ್ ಇದ್ದಂತ ವ್ಯಕ್ತಿಗಳನ್ನು ಬಿಟ್ಟು ಗುರುಮೂರ್ತಿ ಅಂತ ಅವ್ರನ್ನ ದಿಶಾ ಕಮಿಟಿ ಸದಸ್ಯರು ಅಂತ ಅವ್ರನ್ನ ವೇದಿಕೆ ಮೇಲೆ ಕುಂದಿಸಿದ್ರು. ಓಕೆ. ಅಲ್ಲಿ ಪ್ರೋಟೋಕಾಲ್ ಹೆಸರು ಇಲ್ಲದಂತ ವೀರನ್ ಗೌಡ ಅಂತಂದು TAPCMS ನಿರ್ದೇಶಕನ್ನ ವೇದಿಕೆ ಮೇಲೆ ಕೂರಿಸಿದ್ರು. ಓಕೆ. ಆಮೇಲೆ ಪುರಸಭೆಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರು ವೇದಿಕೆ ಮೇಲೆ ಕೂರಿಸಿದ್ರು. ಆದ್ರೂ ಸಹಿತ ನಾವು ಅವ್ರು ಯಾರು ಯೋಜನಾ ಸಮಿತಿ ಅಧ್ಯಕ್ಷರಾದ ನಾಗರಾಜ್ ಗೌಡ್ರನ್ನ, ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಗೌಡ್ರನ್ನ ವೇದಿಕೆ ಮೇಲೆ ಕರೆದಿಲ್ಲ? ಇಲ್ಲ, ಕರೆದಿದ್ರು. ನಾವೆಲ್ಲ ವೇದಿಕೆ ಮೇಲೆ ಇದ್ವಿ. ಓಕೆ. ಆದ್ರೂ ಪ್ರೋಟೋಕಾಲ್ ಅಲ್ಲಿ ಇಲ್ದಂತ ವ್ಯಕ್ತಿಗಳು ಕೂರ್ಸಿದ್ರು. ಆದ್ರೂ ನಾವು ಅದನ್ನೇನು ಅಬ್ಜೆಕ್ಷನ್ ಮಾಡ್ಲಿಲ್ಲ ಆ ಸಂದರ್ಭದಲ್ಲಿ. ಓಕೆ ಓಕೆ ಓಕೆ. ಆಮೇಲೆ ನನ್ನ ಸರ್ಕಾರ ಏನು ಕೊಡುಗೆ ಕೊಟ್ಟಿದೆ ನಾನು ಹೇಳಿದೆ, ಅವ್ರ ಸರ್ಕಾರ ಏನು ಕೊಡುಗೆ ಕೊಟ್ಟಿದೆ, ಏನ್ ಇದಾಗಿದೆ ಅದನ್ನ ಹೇಳಿದ್ರು.
ಎಲ್ಲದೂ ಸರಿಯಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅವ್ರು ಗುರುಮೂರ್ತಿ ಅವ್ರ ಮಧ್ಯ ಪ್ರವೇಶ ಮಾಡಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಇದ್ ಮಾಡಿದಾಗ ನಾನ್ ಕೇಳಿದೆ, ಗುರುಮೂರ್ತಿಗೆ ಯಾವ ಹಕ್ಕಿದೆ ಅಲ್ಲಿ ಅಧಿಕಾರಿಗಳಿಗೆ ಕಂಟ್ರೋಲ್ ಮಾಡೋಂಥದ್ದು? ಇವತ್ತು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನಾ ಏನು ಪಕ್ಷದ ಕಾರ್ಯಕ್ರಮ ಅಲ್ಲ. ಅವ್ರ ಪಕ್ಷದಲ್ಲಿ ಹೋಗಿ ನಾವು ಕಾರ್ಯಕ್ರಮ ಹೇಳಿ ಅವ್ರು ಹೇಳ್ದಂಗೆ ನಾವು ಕೇಳಕ್ಕಿದಿಲ್ಲ. ಸರ್ಕಾರಿ ಕಾರ್ಯಕ್ರಮ ಏನೈತೆ ಆತರ ಮಾಡಬೇಕು ಅಂತ ನಾನು ಅವರಿಗೆ ಅಧಿಕಾರಿಗೆ ಹೇಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ಅವರು MP ಅವರು ಏಕಾಏಕಿ ಹೊರ ಹೋದಂತವ್ರು, ಹೋಗಿ ಕಾರಲ್ಲಿ ಕುಂತಂತವ್ರು ಮತ್ತೆ ಒಳಗ್ ಬಂದು ನಮ್ಮ ಮೇಲೆ ಜಗಳಕ್ಕೆ ಬಂದ್ರವ್ರು. ಓಕೆ ಸರ್, ನಾವು ಮೇಲ್ನೋಟಕ್ಕೆ ನೋಡ್ದಂಗೆ ನಾಗರಾಜ್ ಗೌಡ್ರ ಸ್ವಭಾವನು ಎಲ್ಲರಿಗೂ ಗೊತ್ತಿದೆ. ಶಿವಮೊಗ್ಗ ಭಾಗದಲ್ಲಿ ಶಾಂತ ಸ್ವಭಾವದವರು. ಸಂಸದರಾದಂತ ರಾಘವೇಂದ್ರ ಅವರು ಕೂಡ ಎಲ್ಲೂ ಕೂಡ ಈ ರೀತಿ ವಾದ ವಿವಾದಗಳ ಕಾಣಿಸ್ಕೊಂಡಿಲ್ಲ. ಏಕಾಏಕಿ ಒಂದು ಘಟನೆಗೆ ಮಧ್ಯ ಯಾರು ತಂದ ಹಾಕಿದ್ರ ಏನು? ಇಲ್ಲ ಸರ್, ನಾನ್ ಹೇಳ್ತಿರೋದು, ನಾವು ಈಗ ಅವ್ರು ರಾಘವೇಂದ್ರ ಅವರು ಕಾರ್ಯಕ್ರಮ ಮುಗಿಸಿದ ಹೊರ ಹೋದಂತ ವ್ಯಕ್ತಿ ಮತ್ತೆ ಒಳಗ್ ಬರ್ತಾರೆ ಅಂತ ಹೇಳಿದ್ರೆ, ಒಳಗ್ ಬಂದು ಗಲಾಟೆ ಮಾಡ್ತಾರೆ ಅಂದ್ರೆ ಅಲ್ಲಿ ಅದ್ರ ಹಿಂದೆ 2 ದಿವಸದ ಹಿಂದೆ ಒಂದು ಬಗುರುಕುಂ ಸಮಸ್ಯೆ, ಎರೆಕೊಪ್ಪ ಗ್ರಾಮದಲ್ಲಿ ಬಗುರುಕುಂ ಸಮಸ್ಯೆ ಇತ್ತು. ಅಲ್ಲಿ ಅಧಿಕಾರಿಗಳು ಟ್ರಂಚ್ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ರು. ಅವಾಗ ನಾನು ಹೋಗಿ ಅದನ್ನ ಮಧ್ಯ ಪ್ರವೇಶ ಮಾಡಿ ಸರ್ಕಾರದಿಂದ ಯಾವುದೇ ಒಂದು ಗೈಡ್ಲೈನ್ ಇವ್ರನ್ನ ತೆರವುಗೊಳಿಸಬೇಕು ಅಂತ ಎಲ್ಲೂ ಆದೇಶ ಆಗಿಲ್ಲ. ಆಮೇಲೆ ಅವರು ಸಹಿತ ಎಲ್ಲೂ ಒತ್ತುವರಿ ಮಾಡಿಲ್ಲ. ಯಾಕೆ ಅವ್ರನ್ನ ರೈತರುಗಳನ್ನ ತೆರವುಗೊಳಿಸ್ತೀರಿ ಅಂತ ನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಟ್ರಂಚ್ ಹೊಡಿತಿದ್ದಂತ ಕಂಟಕ ಹೊಡಿತಿದ್ದಂತ ಗಾಡಿನ ವಾಪಸ್ ಕಳಿಸಿ, ಅಧಿಕಾರಿಗಳು ವಾಪಸ್ ಕಳಿಸಿ ಅದನ್ನ ಬಗೆಹರಿಸಿ ಅಲ್ಲಿ ಇದ್ ಮಾಡಿ ಬಂದ್ವಿ. ಆ ಸಂದರ್ಭದಲ್ಲಿ ಸಂಸದರು ಇಲ್ಲಿ ಆಫೀಸ್ನಲ್ಲಿ ACF ಅವರಿಗೆ ಅಲ್ಲಿ ಕುತ್ಕೊಂಡು ಮಾತಾಡಿ ನಾವು ಇದ್ ಮಾಡ್ತೀವಿ, ತೆರವುಗೊಳಿಸ್ತೀವಿ ಅಂತ ಅವ್ರು ಇದ್ ಮಾಡಿದ್ರು. ಅವತ್ತಿಂದ ನಮ್ಮ ಕಡೆ ಇದ್ದಂತ ನಮ್ಮೆಲ್ಲ ಮುಖಂಡರುಗಳು ಕೆಲವೊಂದು ದಾಖಲೆಗಳನ್ನ ಫೇಸ್ಬುಕ್ ನಲ್ಲಿ ಇದರಲ್ಲಿ ಹಾಕಿ 2022ರಲ್ಲಿ ಇವರು ಇಂಡೀಕರಣ ಮಾಡಿದ್ದು ಮತ್ ಕೆಲವೊಂದು ವಿಚಾರಗಳನ್ನೆಲ್ಲ ಇದ್ ಮಾಡಿದ್ರು, ಸತ್ಯವಾದ ವಿಚಾರಗಳನ್ನ. ಆಮೇಲೆ ಇವರು ಬಗುರ್ಕುಂ ವಿಚಾರವಾಗಿ ಇವತ್ತು ಏನ್ ಮಾತಾಡ್ತಾ ಇದಾರಲ್ಲ, ನಾವ್ ಹೇಳ್ತಿರೋದು ಇಷ್ಟೇ, ಇವರು ಸುಮಾರು 83ರಿಂದ ಶಿಕಾರ್ಪುರ ತಾಲೂಕಲ್ಲಿ ಇಲ್ಲಿವರೆಗೂ ಅವ್ರದೇ ಆಡಳಿತ, ಅವರೇ MLA MP ಮಾಜಿ ಮುಖ್ಯಮಂತ್ರಿಗಳಾಗಿ ಇಷ್ಟು ವರ್ಷ ಆಡಳಿತ ಮಾಡಿದ್ದಾರೆ. ಒಂದು. ಎರಡನೇದು, ಇವರು ಬಗುರುಕುಂ ರೈತರುಗಳಿಗೆ ನಾವು ಹಕ್ಕುಪತ್ರ ಕೊಡ್ತೇವೆ ಅಂತ ಹೇಳಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಂದ್ರೆ BJP ಸರ್ಕಾರ ಬಂದ್ರೆ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇದ್ರೆ ಅದನ್ನ ಕಾನೂನನ್ನ ಸಡಿಲೀಕರಣ ಮಾಡಿ ನಿಮಗೆ ಹಕ್ಕುಪತ್ರ ಕೊಡೋಂತ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಇವರು ಎರಡೂ ಕಡೆನೂ ಇವರು ಸರ್ಕಾರ ಇದ್ರು, ಕೇಂದ್ರ ರಾಜ್ಯದಲ್ಲಿ ಸರ್ಕಾರ ಇದ್ರು. ರೈತರಿಗೆ ಯಾಕೆ ಇಲ್ಲಿವರೆಗೂ ಹಕ್ಕುಪತ್ರ ಕೊಟ್ಟಿಲ್ಲ ಅಂತ ನಾವು ಒತ್ತಾಯ ಮಾಡಿದ್ವಿ. ಕಳೆದ ಬಾರಿ ಸರ್ಕಾರ ಇದ್ದಾಗ. ಈಗ ಬೇರೆ ಸರ್ಕಾರ ಐತಿ ಅಂತ ಈಗ ಮೊಸಳೆ ಕಣ್ಣೀರು ಸುರಿಸೋಂತ ಕೆಲಸ ಮಾಡ್ತಾ ಇದ್ರಿ. ನಿಮ್ದೇ ಸರ್ಕಾರದ ನಿಮ್ಗೆ ಯಾರು ಅಡ್ಡಿಪಡಿಸಿದ್ರು? ಆಮೇಲೆ ಕಳೆದ 45 ವರ್ಷದ ಶಿಕಾರ್ಪುರದಲ್ಲಿ ನೀವೇ ಆಡಳಿತ ಮಾಡ್ತಾ ಇದ್ರಿ, ಯಾಕೆ ರೈತರು ನ್ಯಾಯ ಕೊಟ್ಟಿಲ್ಲ ಅಂತ ನಾವು ಸ್ವಲ್ಪ ಕಠಿಣವಾಗಿ ಕೇಳಿದ್ವಲ್ಲ. ಅದು ಅವರಿಗೆಲ್ಲ ಒಂದ್ ಕಡೆ ಸ್ವಲ್ಪ ಇರ್ಸ್ಮುರ್ಸ ಆಯ್ತು ಅವ್ರಿಗೆ, ರಾಘವೇಂದ್ರ ಅವ್ರಿಗೆ. ಹಾಗಾದ್ರೆ ನಾಗರಾಜ್ ಗೌಡ್ರೆ, ಬಗರ್ ಹುಕುಂ ಹಕ್ಕಿನ ಏನು ಹೋರಾಟದ ಹಕ್ಕುಪತ್ರ ನ್ಯಾಯಯುತವಾಗಿ ಯಾರಿಗ್ ಸಲ್ಲಬೇಕೋ ಅವ್ರಿಗೆ ಸಲ್ಲೋ ವಿಚಾರದಲ್ಲಿ ಆರಂಭವಾದಂತ ಸಣ್ಣದೊಂದು ಕಿಡಿ ಈ ಹಾಸ್ಟೆಲ್ ಕಾರ್ಯಕ್ರಮದಲ್ಲಿ ಕಾಡ್ಗಿಚ್ಚಾಯ್ತು. ಹೌದೌದು, ನಾನ್ ಹೇಳ್ತಿರೋದು, ಇವರು ಶಿಕಾರ್ಪುರ ತಾಲೂಕಿನ ಶಾಸಕರು, ಈ ರಾಜ್ಯ BJP ಅಧ್ಯಕ್ಷರು, ಜಿಲ್ಲೆಯ ಸಂಸದರು, ಇವರಿಬ್ರು ಸೇರಿ DC ಆಫೀಸ್ ಎದುರಿಗೆ, ಜಿಲ್ಲಾ ಅಧಿಕಾರಿಗಳ ಆಫೀಸ್ ಎದುರಿಗೆ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಿದ್ರು. ನಾನ್ ಕೇಳ್ತಿರೋದು ಇಷ್ಟೇ ಅವರಿಗೆ, ಅವತ್ತು ನಮ್ಮ ಕರ್ನಾಟಕ ಸರ್ಕಾರ ಯಾರಿಗಾರು ರೈತರಿಗೆ ಒಕ್ಲೆಪ್ಸಂತ ಕೆಲಸ ಯಾರಿಗಾರು ನೋಟಿಸ್ ಕೊಟ್ಟಿದ್ದೆಲ್ಲರೂ ಉದಾಹರಣೆ ಇದೆಯಾ? ಯಾರಿಗೂ ಅದನ್ನ ಒಕ್ಲೆಪ್ಸಂತ ಕೆಲಸಕ್ಕೆ ನೋಟಿಸ್ ಕೊಟ್ಟಿದ್ದು ಎಲ್ಲೂ ಉದಾಹರಣೆ ಇಲ್ಲ, ಎಲ್ಲೂ ದಾಖಲೆ ಇಲ್ಲ. ಇವ್ರು ಏಕಾಏಕಿ ಇವ್ರ ಪ್ರಚಾರಕ್ಕೋಸ್ಕರ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ರು. ನಾವು ಈಗೂ ನಾ ಕೇಳ್ತಿರೋದು ಇಷ್ಟೇ, ನಮ್ಮ ಸರ್ಕಾರ ಯಾರಿಗಾರು ತೆರವುಗೊಳಿಸೋಂತಕ್ಕೆ ನೋಟಿಸ್ ಯಾರಿಗಾರು ಕೊಟ್ಟಿದಾರ? ಇಲ್ಲಿವರೆಗೂ ಯಾರಿಗೂ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಹಾಗಿದ್ದಾಗ ಸುಮ್ಕೆ ಈಗ ಬಗುರುಕುಂ ರೈತರುಗಳು, ಯಾಕೆಂದ್ರೆ ಇವಾಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಈಗ ಬರ್ತಾ ಇದಾವೆ. ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇವ್ರಿಗೆ ಬಗುರುಕುಂ ರೈತರುಗಳ ನೆನಪಾಗೋದು. ಅದ್ರ ಜೊತೆಗೆ ಇವತ್ತು ನಮ್ಮ ಸರ್ಕಾರ ಮೆಕ್ಕೆಜೋಳ ಮತ್ತು ಭತ್ತಕ್ಕೆ ಬೆಂಬಲ ಬೆಲೆ ಇದು ಮಾಡಿ
ಖರೀದಿ ಕೇಂದ್ರ ಈಗಾಗಲೇ ಓಪನ್ ಮಾಡ್ಲಿಕ್ಕೆ ಎಲ್ಲದೂ ಗೈಡ್ಲೈನ್ ಮಾಡಿ ಎಲ್ಲದೂ ಸಿದ್ಧತೆ ಮಾಡ್ಕೊಂಡಿದೆ ನಮ್ಮ ಸರ್ಕಾರ. ಹೌದು. ಅದ್ರ ಜೊತೆಗೆ ನಮ್ಮ ಸಂಡ ಫ್ಯಾಕ್ಟರಿಯಲ್ಲಿ ಸಹಿತನು ಇವತ್ತು 2,500 ಮೆಟ್ರಿಕ್ ಟನ್ನು ಜೋಳನ ಒಬ್ಬ ರೈತನಿಗೆ 25 ಕ್ವಿಂಟಲ್ ಜೋಳ ಖರೀದಿ ಮಾಡ್ಲಿಕ್ಕೆ ಈಗಾಗಲೇ ಸರ್ಕ್ಯುಲರ್ ಕಳಿಸಿ ಈಗೆಲ್ಲ ರೈತರುಗಳ ಜೋಳಗಳನ್ನ ಇದು ಮಾಡಕ್ಕೆ ನೋಂದಣಿ ಮಾಡ್ತಾ ಇದ್ದಾರೆ. ಇವೆಲ್ಲ ನಮ್ಮ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಇವರು ಸುಖ ನಿನ್ನೆನು ಶಿಕಾರ್ಪುರದಲ್ಲಿ ಒಂದು ಧರಣಿ ಮಾಡಿದ್ರು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು. ರೈತರುಗಳನ್ನ ಒಕ್ಕಲೆಬ್ಸಬಾರ್ದು, ಬಗುರ್ಕುಂಬ ರೈತರುಗಳನ್ನ, ಮತ್ತೆ ಈ ಬೆಂಬಲ ಬೆಲೆ ತಕ್ಷಣ ಇದ್ ಮಾಡ್ಬೇಕು ಅಂತ ಒತ್ತಾಯ ಮಾಡಿದ್ರು. ನಾವ್ ಹೇಳ್ತಿರೋದು ಇಷ್ಟೇ, ಇವೆಲ್ಲ ಆದ್ಮೇಲೆ ನೀವು ಸುಳ್ಳೆ ಒಂದು ಯಾಕೆ ಈ ತರ ಎಲ್ಲ ನಾಟಕ ಆಡ್ತಾ ಇದ್ರಿ ಅಂತ ನಾ ಕೇಳೋದು. ಈಗ ಮಾಡೋದೆಲ್ಲ ನಮ್ಮ ಸರ್ಕಾರ ಹಠ ಮಾಡಿ ನಮ್ಮ ಬೆಂಬಲ ಬೆಲೆ ಘೋಷಣೆ ಮಾಡಲ್ಲ, ಖರೀದಿ ಕೇಂದ್ರ ಓಪನ್ ಮಾಡಲ್ಲ ಅಂತ ಹೇಳಿದ್ರೆ ಒಂದ್ ಲೆಕ್ಕ. ಆಮೇಲೆ ಯಾರೇನ್ ಹೇಳಿದ್ರು ನಾವು ಇದನ್ನ ಭೂಮಿ ತೆರವುಗೊಳಿಸ್ತೇವೆ ಅಂತ ನೋಟಿಸ್ ಕೊಟ್ಟಿದ್ರೆ ಒಂದ್ ಲೆಕ್ಕ. ಇವೆರಡು ಆಗದಂಗೆ ನಿಮ್ಮ ಪ್ರಚಾರಕ್ಕೆ ಸುಮ್ಮನೆ ಯಾಕೆ ಈ ತರ ಮಾಡ್ತಾ ಇದ್ರಿ ಅಂತ ನಾ ಕೇಳೋದು. ಓಕೆ, ಸರಿ ನಾಗರಾಜ್ ಗೌಡ್ರೆ, 25ನೇ ತಾರೀಕು ಆಗಿದ್ದು ಅಂತ ಹೇಳ್ತೀರಾ, ಯಾಕೆ ಇದು ತಡವಾಗಿ ಬೆಳಕಿಗೆ ಬಂತು, ಈ ವಿಡಿಯೋ ವೈರಲ್ ಆಯ್ತು, ಯಾಕೆ ಅವತ್ತು ಸುದ್ದಿ ಆಗ್ಲಿಲ್ಲ ಅಂತ? ಇಲ್ಲ, ಇದು ನಮಗೆ ನಮ್ಮ ಉದ್ದೇಶ ಇನ್ನೂ ಒಂದು ಉದ್ದೇಶ ಹೇಳ್ತಿದ್ದೀವಿ. ನಮಗೆ ಇದು ಗಲಾಟೆ ಮಾಡ್ಬೇಕು ಅನ್ನೋ ನಮ್ಮ ಇಂಟೆನ್ಸಿಟಿವ್ ನಮ್ಗೇನಿಲ್ಲ. ಯಾಕೆಂದ್ರೆ ಅವತ್ತು ಕಾರ್ಯಕ್ರಮಕ್ಕೆ ಹೋದಂತವ್ರು ನಾವು ಒಂದು 6 ರಿಂದ 7 ಜನ ಹೋಗಿದ್ವಿ. ಅವರು ಸುಮಾರು ಒಂದು 30 ರಿಂದ 40 ಜನ ಅವ್ರು ಬಂದಿದ್ರು. ಆದ್ರೆ ಅವರು ಏನು ಗಲಾಟೆ ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೂ ಇತ್ತಲ್ಲ, ನಮಗ್ ಗೊತ್ತಿಲ್ಲ. ಇದು ಅವತ್ತು ನಡೆದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂತ ನನಗನ್ಸಿದ್ದು. ಆದ್ರೆ ಅವತ್ತು ನಡೆದಂತ ಸಂದರ್ಭದಲ್ಲಿ ಸಂಸದರು, ನಾನು ನೀವು ಹೇಳ್ದಂಗೆ ಸಂಸದರು ಈ ನಡವಳಿಕೆ ನಾನು ನೋಡಿದ್ದಿಲ್ಲ. ಹೌದು, ಅವ್ರು ಏಕಾಏಕಿ ಬಂದು ಅವ್ರ ಬಾಯಲ್ಲಿ ಇದ್ದಂತ ಲ್ಯಾಂಗ್ವೇಜ್ ಏಕವಚನದಲ್ಲಿ ಬೈತಾ ನಮ್ಮನೆ ವಿಚಾರ ಬಂದ್ರೆ, ನಮ್ಮ ಜಿಲ್ಲಾ ಕೆಡಿಪಿ ಸದಸ್ಯ ಉಮೇಶ್ ಅಂತ ಮರಳಿ ಉಮೇಶ್ ಅಂತ ಇದಾರೆ, ಅವರು ಪರಿಶಿಷ್ಟ ಪಂಗಡದವರು. ಅವರಿಗೆ ಏಕವಚನದಲ್ಲಿ ನನ್ನ ಮನೆ ವಿಚಾರ ಬಂದ್ರೆ ಮೆಟ್ ಹರಿತವೆ ಅನ್ನೋ ಲೆವೆಲ್ಗೆ ಒಬ್ಬ ಸಂಸದರು ಉಚ್ಚಾರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅವನು ಸಹಿತನು ಒಂದ್ ಹೆಜ್ಜೆ ಮುಂದೋಗಿ ನಮ್ ಕಾಲಲ್ಲೂ ಮೆಟ್ಟಿದಾವೆ ಅಂತ ಅವನು ಹೇಳ್ದ. ಆದ್ರೆ ಒಬ್ಬ ಸಂಸದರಿಗೆ ಇದಾಗಬಾರ್ದು, ನಮಗೂ ಸಹಿತ ವಿಷಾದನೆಯ ಇದ್ರ ಬಗ್ಗೆ. ಆದ್ರೆ ಒಬ್ಬ ಸಂಸದರಾಗಿ ಅವ್ರ ಬಾಯಲ್ಲಿ ಬಂದಂತ ಲ್ಯಾಂಗ್ವೇಜ್, ಅವ್ರು ನಡ್ಕೊಂಡಂತ ರೀತಿ, ಯಾವ್ದೋ ಒಂದು ಪೇಷನ್ಸ್ ಕಳ್ಕೊಂಡು ಅವರಾಗಿ ಜಗಳ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಅವರೇ ಮಾಡಿದ್ರು. ನಾವು ಇದನ್ನ ದೀರ್ಘ ಹಚ್ಚಬಾರ್ದು, ಇದನ್ನ ಮಾಡಬಾರ್ದು, ಏನೋ ಆಗಿದೆ, ಅಚಾನಕ್ ಒಂದು ಕೆಟ್ಟ ಘಟನೆ ಆಗಿದೆ ಅಂತ ನಾವು ಸುಮ್ಮನಿದ್ವಿ. ಆದ್ರೆ ಅವರಲ್ಲಿ ಕೆಲವ್ರು ಯಾರೋ ವಿಡಿಯೋಗಳು ಮಾಡ್ಕೊಂಡಿದ್ದನ್ನ ಅವ್ರು ವಿಡಿಯೋಗಳನ್ನ ಈಗ ವೈರಲ್ ಮಾಡಿರೋದ್ರಿಂದ ಅದು ಈ ತರ ಆಗಿದೆ. ಬಿಟ್ರೆ ನಮ್ಮ ಉದ್ದೇಶ ಇದನ್ನ ವೈರಲ್ ಮಾಡಿ ಪ್ರಚಾರ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ ಇದ್ದಿಲ್ಲ. ಇಲ್ಲ, ಖಂಡಿತ ಅದೇ ಕಾರಣಕ್ಕೆ ನಾನು ನಿಮ್ಮಿಂದಲೇ ಸ್ಪಷ್ಟನೆಯನ್ನ ತಗೋತಿರೋದು. ಅಲ್ಲ, ಯಾಕೆಂದ್ರೆ ಅದಾಗಿದ್ದು ಘಟನೆ ಆತರ ಏನಾರು ಆಗಿದ್ರೆ ನಾನು ಮಹಾರಾಷ್ಟ್ರ ಪ್ರೆಸ್ ಮೀಟ್ ಮಾಡ್ತಿದ್ದೆ. ಇಲ್ಲ, ನಾನು ಅವತ್ತೇ ಈ ವಿಡಿಯೋಗಳನ್ನ ವೈರಲ್ ಮಾಡಿ ಅವ್ರನ್ನ ಇದ್ ಮಾಡ್ತಿದ್ದೆ. ಆದ್ರೆ ನಮ್ಮ ಉದ್ದೇಶ ಅದಿದ್ದಿಲ್ಲ. ಯಾಕೆಂದ್ರೆ ಏನೋ ಒಂದು ಅಚಾನಕ್ ಆಗಿ ಆದಂತ ಗಲಾಟೆನ ನಾವು ಅದನ್ನ ಮತ್ತೆ ದೊಡ್ಡಕ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇದ್ವಿ. ಆದ್ರೆ ಅಲ್ಲೆಲ್ಲೋ ಇದ್ರ ನಡುಗೆ ಇದನ್ನ ವಿಡಿಯೋ ಮಾಡ್ಕೊಂಡಂತ ಕೆಲವು ಜನಗಳು ಇದನ್ನ ಈಗ ವೈರಲ್ ಮಾಡಿದಾರೆ. ಇದು ನನಗೆ ಅಷ್ಟು ಇದ್ರ ಬಗ್ಗೆ ನನ್ನ ಪಾತ್ರ ಏನಿಲ್ಲ. ಈ ವಿಡಿಯೋ ವೈರಲ್ ಆಗಿರೋ ಇದು ಹಂಗೇನಾದ್ರು ಮಾಡ್ಬೇಕು ಅಂದ್ರೆ ನಾನೇ ನೇರವಾಗಿ ಅವತ್ತಿನ ದಿವಸ ನಾನು ಇದ್ ಮಾಡ್ತಿದ್ದೆ. ಆಯ್ತು ನಾಗರಾಜ್ ಗೌಡ್ರೆ, ಒಟ್ನಲ್ಲಿ ನೀವು ಕೂಡ ಈ ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತೀರಾ. ವೀಕ್ಷಕರೇ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಹಂತದಲ್ಲಿ ಸಂಸದರ ಬಾಯಿಂದ ಎಂತ ಪದಗಳು ಬಂತು, ಅದಕ್ಕೆ ಪ್ರತಿಕ್ರಿಯೆಗಳು ಹೇಗಾಯ್ತು, ಇಂಥದ್ದೊಂದು ಘಟನೆ ಆಗಬಾರ್ದಿತ್ತು, ಆಗೋಗಿದೆ ಅನ್ನೋ ಸ್ಪಷ್ಟನೆಯನ್ನು ನಾಗರಾಜ್ ಗೌಡ್ರು ಕೊಟ್ಟಿದ್ದಾರೆ. ಧನ್ಯವಾದಗಳು ನಾಗರಾಜ್ ಗೌಡ್ರೆ. ನಮಸ್ಕಾರ. ಎಸ್, ಸುದೀರ್ಘವಾದ ಮಾತು. ನಾಗರಾಜ್ ಗೌಡ್ರು ಹೇಳಿದ್ರು ಅವ್ರಿಗೆಲ್ಲೂ ವೈಯಕ್ತಿಕವಾಗಿ ದ್ವೇಷ ಏನೂ ಇಲ್ಲ. ಯಡಿಯೂರಪ್ಪ ಅವರ ಕುಟುಂಬಕ್ಕೆ ನಾವು ಮಾಡಿರುವಂಥ ಋಣ ಅವ್ರ ಮೇಲಿದೆ, ನಾವೆಲ್ಲ ಅವ್ರಿಗೋಸ್ಕರ ಕಷ್ಟಪಟ್ಟಿದ್ದೀವಿ ಒಂದು ಸಮಯದಲ್ಲಿ ಅಂತ ನೆನಪಿಸ್ಕೊಂಡ್ರು. ಅಲ್ಲದೆ ಸಂಸದರ ವಿಚಾರದಲ್ಲಿ ಇಂಥದ್ದೊಂದು ಆಗಬಾರ್ದಿತ್ತು ಅನ್ನೋ ಬೇಸರ ಕೂಡ ಅವ್ರಿಗಿದೆ. ಇದರಲ್ಲೇ ನಾಗರಾಜ್ ಗೌಡ್ರು ದೊಡ್ಡ ಗುಣ ಏನು ಅಂತ ಗೊತ್ತಾಗುತ್ತೆ. ಆಗಬಾರ್ದಿತ್ತು, ಆಗೋಯ್ತು. ನಾನು ಹೇಳಿದ್ದು ಇಷ್ಟೇ, ನೀವು ಅವ್ರಿಗೆ ಮಾತ್ರ ವಂದನಾರ್ಪಣೆ ಸಲ್ಲಿಸೋಂಗಿದ್ರೆ ಪ್ರೋಟೋಕಾಲ್ ಪ್ರಕಾರ ಹೋಗಿ ಅವ್ರ ಮನೆ ಕೆಲಸ ಮಾಡ್ಕೊಂಡು ಇದ್ಬಿಡಿ ಅಂದೆ, ತಪ್ಪೇನಿದೆ? ನಾಗರಾಜ್ ಗೌಡ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಇದು ನಾಗರಾಜ್ ಗೌಡ್ರ ವರ್ಷನ್. ರಾಘವೇಂದ್ರ ಅವ್ರು ಈ ಬಗ್ಗೆ ಎಲ್ಲೂ ಕೂಡ ಪ್ರತಿಕ್ರಿಯಿಸಿಲ್ಲ.
ಆ ಸಂದರ್ಭದಲ್ಲಿ ನನ್ನ ಮನೆ ವಿಷಯ ಮಾತಾಡ್ತೀಯ ಅಂತ ಏಕವಚನಕ್ಕೆ ಬಂದರು. ಅದು ಮತ್ತೊಂದು ಮಗದೊಂದು ಪರಿಸ್ಥಿತಿಗೆ ತಿರುಗಿಕೊಳ್ತು ಅನ್ನೋದು ನಾಗರಾಜ್ ಗೌಡರ ಸ್ಟೇಟ್ಮೆಂಟು. ವೀಕ್ಷಕರೇ, ತಪ್ಪು ಯಾರು ಮಾಡಿದ್ರು ತಪ್ಪೆ. ಹಾಗನ್ಬಿಟ್ಟು ಇಲ್ಲಿ ಅವರು ಸೇರಿ ಇವ್ರು ತಪ್ಪು ಅಂತ ಹೇಳೋದಲ್ಲ. ಅಲ್ಲಿ ಜನಕ್ಕೆ ಸ್ಥಳೀಯವಾಗಿ ಗೊತ್ತಿರುತ್ತೆ ಯಾರಿಂದ ತಪ್ಪಾಗಿದೆ, ಯಾವ ಕಾರಣಕ್ಕೆ ತಪ್ಪಾಗಿದೆ, ಆ ತಪ್ಪನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಬೇಕು. ಅಂತಿಮ ತೀರ್ಪನ್ನು ಬರೆಯೋದು ಮತದಾರ ಪ್ರಭುಗಳೇ. ವೀಕ್ಷಕರೇ, ನಾಗರಾಜ್ ಗೌಡ್ರು ವರ್ಸಸ್ ಯಡಿಯೂರಪ್ಪ ಫ್ಯಾಮಿಲಿ ಅಂದರೂ ತಪ್ಪಾಗೋದಿಲ್ಲ. ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯೇಂದ್ರ, ಇದೀಗ ವಾಕ್ಸಮರದಲ್ಲಿ ರಾಘವೇಂದ್ರ ನಡುವಿನ ಯುದ್ಧ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.